ಲೇಬರ್ ಸೆಲ್ ಒಳಗಡೆ ಅಸಂಘಟಿತ ಕಾರ್ಮಿಕ ವಿಭಾಗ ಇದನ್ನು ನಮ್ಮ ಅಧಿನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು 1999 ಭಾರತದ ಮಟ್ಟಕ್ಕೆ AICC ಮಟ್ಟಕ್ಕೆ ಈ ಒಂದು ವಿಂಗಿನ ಸ್ಥಾಪನೆ ಮಾಡಿದ್ದಾರೆ. ಕಾರಣ ಇಷ್ಟೇ, ಅಸಂಘಟಿತ ಕಾರ್ಮಿಕರ ಬಗ್ಗೆ ನಾನು ರಾಜ್ಯಾಧ್ಯಕ್ಷನಾಗಿ ನಿಮ್ಮ ಗಮನಕ್ಕೆ ತರದೇ ಹೋದರೆ ನೀವು ಅಷ್ಟು ದೂರದಿಂದ ಬಂದಿರತಕ್ಕಂಥದ್ದು ಕೂಡ ವ್ಯರ್ಥ ಆಗ್ತದೆ. ಆಮೇಲೆ ನಾವು ಯಾವ ಪೋಸ್ಟನ್ನ ಡಾಕ್ಟ್ರಿಗೆ ಕೊಡ್ತಾ ಇದ್ದೀವಿ ಅಂತಂದು ಕೂಡ ನಿಮಗೆ ಅರ್ಥ ಆಗಬೇಕು. ಯಾಕೆಂದರೆ ಆ ಭಾಗದ ಪದಾಧಿಕಾರಿಗಳು ನೀವು ಕಾಂಗ್ರೆಸ್ ಕಟ್ಟಬೇಕಾದಂಥ ಕೆಲಸ. ಭಾರತದಲ್ಲಿ 27 ಕೋಟಿ ಜನ ಅಸಂಘಟಿತ ಕಾರ್ಮಿಕರಿದ್ದಾರೆ ಅಂತಂದೇಳಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಟ್ರೇಸ್ ಮಾಡಿದೆ. ಅದು ಟ್ರೇಸ್ ಮಾತ್ರ, ಅದನ್ನು ಸಿಗದೇ ಇರತಕ್ಕಂಥ ಇನ್ನೂ 10 ಕೋಟಿ ಜನ ಕಾರ್ಮಿಕರು ಅಸಂಘಟಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಸರಿಸುಮಾರು ಜನಸಂಖ್ಯೆಯ 35% ಅಸಂಘಟಿತ ಕಾರ್ಮಿಕರು ಇರೋದು. ನಾವ್ಯಾರು ಕೂಡ ಅಸಂಘಟಿತ ಕಾರ್ಮಿಕರಲ್ಲ. ಆದರೆ ಅವರ ಜನಜೀವನದ ಬಗ್ಗೆ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಕಾಂಗ್ರೆಸ್ ಪದಾಧಿಕಾರಿಗಳು ಮಾಡಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷದಿಂದ ಅವರುಗಳಿಗೆ ಏನೇನು ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ, ಕೊಡಿಸ್ಬೇಕಾಗ್ತದೆ ಅಂತದನ್ನು ಕೂಡ ನಾವು ತಿಳ್ಕೊಂಡ್ರೆ ಮಾತ್ರ ಅಸಂಘಟಿತ ಕಾರ್ಮಿಕ ವಿಭಾಗಕ್ಕೆ ನೀವು ಪದಾಧಿಕಾರಿಗಳು ಆಯ್ಕೆ ಮಾಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟ್ರಿಗೆ ಅರ್ಥ ಆಗ್ತದೆ ಅಂತ ದೃಷ್ಟಿಯಿಂದ ನಾನು ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಳ್ಳಿಗಾಡಿನಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಂದ ಹಿಡಿದು ಹಳ್ಳಿಯಲ್ಲೂ ಕೂಡ ಮನೆ ಕೆಲಸ ಮಾಡ್ತಕ್ಕಂಥ ಮಹಿಳಾ ಕಾರ್ಮಿಕರಿಂದ ಹಿಡಿದು ಹಳ್ಳಿ ಒಳಗಡೆ ಸಣ್ಣ ಸಣ್ಣ ಕೆಲಸ ಮಾಡ್ತಕ್ಕಂಥ ಕಮ್ಮಾರ ಇರ್ಬೋದು, ಚಮ್ಮಾರ ಇರ್ಬೋದು, ಅಕ್ಕಸಾಲಿ ಇರ್ಬೋದು, ಈ ಥರದ್ದು ಚಿಕ್ಕ 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 ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಕೂಡ ಅಸಂಘಟಿತ ಕಾರ್ಮಿಕರಾಗ್ತಾರೆ. ಇನ್ನು ನಗರ ಪ್ರದೇಶಕ್ಕೆ ಬಂದರೆ ಲಕ್ಷಾಂತರ ಜನ ಅಸಂಘಟಿತ ಕಾರ್ಮಿಕರು ಸಿಗ್ತಾರೆ ನಿಮಗೆ. ನಾನು ಏನು ಹೇಳಿದ್ನಲ್ಲ, ಇದನ್ನ ಜೊತೆಗೆ ಕ್ಷೌರಿಕರಿದ್ದಾರೆ, ಆಟೋ ಹೊಡಿತಕ್ಕಂಥ ಆಟೋ ಡ್ರೈವರ್ಸ್ ಇದ್ದಾರೆ, ಲಾರಿ ಡ್ರೈವರ್ಸ್ ಇದ್ದಾರೆ, ಲಾರಿ ಕ್ಲೀನರ್ಸ್ ಇದ್ದಾರೆ, ಕಾರ್ ಡ್ರೈವರ್ಸು, ಕಾರ್ ಕ್ಲೀನರ್ಸು, ಮೆಕ್ಯಾನಿಕ್ಸ್ ಇದ್ದಾರೆ, ಶಾಪ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕರ್ಸ್ಗಳಿದ್ದಾರೆ, ಚಿಂದಿ ಆಯ್ತಕ್ಕಂಥ ಮಕ್ಕಳಿರ್ತಾರೆ, ಹೆಣ್ಮಕ್ಳಿರ್ತಾರೆ, ಅವರಿದ್ದಾರೆ, ಮೆಕ್ಯಾನಿಕ್ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು, ಮೆಕ್ಯಾನಿಕ್ಗಳು, ಅಸಿಸ್ಟೆಂಟ್ಸ್ಗಳು, ಹಮಾಲಿ ಕೆಲಸ ಮಾಡ್ತಕ್ಕಂಥವ್ರು. 49 ಕರ್ನಾಟಕ ಸರ್ಕಾರ ಅಸಂಘಟಿತ ಕಾರ್ಮಿಕರನ್ನು ಡಿಕ್ಲೇರ್ ಮಾಡಿದೆ. ಕಾರ್ಮಿಕ ಇಲಾಖೆಯಲ್ಲಿ ಅದಕ್ಕೋಸ್ಕರನೇ ಒಂದು ಪ್ರತ್ಯೇಕವಾದಂಥ ಘಟಕ ಇದೆ. ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಅವರುಗಳಿಗೆ ಸಂಪೂರ್ಣ ಕಾರ್ಡನ್ನು ಕೊಡ್ತಾ ಇದೆ ಅಸಂಘಟಿತ ಕಾರ್ಮಿಕರು ಮತ್ತು ಕಾರ್ಮಿಕರಿಗೆ. ಆ ಕಾರ್ಡ್ಗಳ ಮುಖಾಂತರ ಬಹಳ ಅವರಿಗೆ ಬೆನಿಫಿಟ್ಸ್ಗಳಾಗ್ತದೆ. ಅವರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ಅವರ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಪುಕ್ಸಟ್ಟೆ ಸರ್ಕಾರದ ಸವಲತ್ತಿದೆ. ಅವ್ರಿಗೆ ಆಕ್ಸಿಡೆಂಟ್ ಆದರೆ ಆ ಸಂಪೂರ್ಣ ಭತ್ಯೆಯನ್ನು ಸರ್ಕಾರ ಭರಿಸ್ತದೆ. ಅವ್ರ ಮಕ್ಕಳ ಮದುವೆ ಆದರೆ 50,000 ರೂಪಾಯಿ ಕೊಡ್ತದೆ, ಹೆಣ್ಮಕ್ಳು ಮದುವೆ ಆದರೆ 1 ಲಕ್ಷ ರೂಪಾಯಿ ಕೊಡ್ತದೆ. ಈ ಥರ ನೀವು ಎಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಆದರೆ 2 ಲಕ್ಷ ರೂಪಾಯಿ ಕೊಡ್ತದೆ. ನೀವು ಹೇಳ್ತಾ ಹೋದರೆ ಅಸಂಘಟಿತ ಕಾರ್ಮಿಕ ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ಪ್ರತಿಯೊಬ್ಬರಿಗೂ ಗಂಡ ಸತ್ತೋದ್ರೆ ವಿಧಿವರೆಗೆ 50,000 ರೂಪಾಯಿ ಕೊಡ್ತಾರೆ, ಉಣ್ಲಿಕ್ಕೆ 10,000 ರೂಪಾಯಿ ಕೊಡ್ತಾರೆ. ಯಾರಿಗೂ ಗೊತ್ತೇ ಇಲ್ಲ. ನಾವು ಪ್ರತಿ ಮೀಟಿಂಗಲ್ಲಿ ಹೇಳ್ತಾ ಇದ್ದೀವಿ. ನಾನು ಬಹುತೇಕ ಪದಾಧಿಕಾರಿಗಳನ್ನು ಅಸಂಘಟಿತ ಕಾರ್ಮಿಕ ವಲಯದವ್ರನ್ನೇ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ಸುಸಜ್ಜಿತವಾದ ಡಾಕ್ಟರ್ನ ಉಪಾಧ್ಯಕ್ಷನಾಗಿ ಮಾಡ್ತಾ ಇದ್ದೀನಿ. 186 ಜನ ನನ್ನಲ್ಲಿ ಸ್ಟೇಟ್ ಪದಾಧಿಕಾರಿಗಳಿದ್ದಾರೆ. 224 ಬ್ಲಾಕಲ್ಲಿ 448 ಬ್ಲಾಕ್ಗೂ ಅಧ್ಯಕ್ಷರು ಮಾಡಿದ್ದೀವಿ. ಈಗ ಒಂದು 60-70 ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನುಳಿದಿರ್ತಕ್ಕಂಥವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. 180ರಲ್ಲಿ 100 ಜನ ಹಮಾಲಿ ಸಂಘದ ರಾಜ್ಯ ಅಧ್ಯಕ್ಷನ ಉಪಾಧ್ಯಕ್ಷನಾಗಿ ತಗೊಂಡಿದ್ದೀವಿ. ಬೀದಿ ಬದಿ ವ್ಯಾಪಾರ ಮಾಡ್ತಾರಲ್ಲ, ಇಡೀ ಅದು ರಾಜ್ಯದಲ್ಲಿ 27 ಲಕ್ಷ ಜನ ಇದ್ದಾರೆ. ಅವ್ರ ದೊಡ್ಡ ಸಂಘಟನೆ ಇದೆ. ಅದರ ಅಧ್ಯಕ್ಷನ ನಾವು ಉಪಾಧ್ಯಕ್ಷನಾಗಿ ತಗೊಂಡಿದ್ದೀವಿ. ಈ ಥರ ನಾವು ಮಾಡಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗಳನ್ನು, ಚಪ್ಪಲಿ ಹೊಲಿತಕ್ಕಂಥವ್ರನ್ನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮಾಡಿದ್ದೀನಿ. ಕನ್ಸ್ಟ್ರಕ್ಷನ್ ವರ್ಕರ್ ಇದಲ್ಲ, ಬಹುದೊಡ್ಡ ಅದು ಕಟ್ಟಡ ಕಾರ್ಮಿಕರು, ಅವರ ರಾಜ್ಯಾಧ್ಯಕ್ಷನ ಉಪಾಧ್ಯಕ್ಷನ ಮಾಡಿದ್ದೀನಿ. ಆಟೋ ಸಂಘದ ರಾಜ್ಯದ ಉಪಾಧ್ಯಕ್ಷನ ನಮ್ಮ ವಿಂಗಿಗೆ ಜನರಲ್ ಸೆಕ್ರೆಟರಿ ಮಾಡ್ಕೊಂಡಿದ್ದೀನಿ. ಕಾರಣ ಏನು ಅಂದರೆ
ನಾವು ಪೊಲಿಟಿಷಿಯನ್ ಕೂತ್ಕೊಂಡು ಮಾತಾಡಿದ್ರೆ ಈ ಅಸಂಘಟಿತ ಕಾರ್ಮಿಕರ ಬಗ್ಗೆ ಗೊತ್ತಾಗೋದಿಲ್ಲ. ಅವರನ್ನೇ ಹಿಡ್ಕೊಂಡು ನಮಗೆ KPCC ಮತ್ತು AICC ನಿರ್ದೇಶನ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ನನಗೆ ಅಧಿಕಾರ ಕೊಡ್ಬೇಕಾದ್ರೆ 1,000 ಜನಕ್ಕೂ ಮಿಕ್ಕು ಪದಾಧಿಕಾರಿಗಳ ಸೇರಿದ್ದು ನಾವು. ಎಲ್ಲರನ್ನೂ ಕೂಡ ಬಹುತೇಕ 100 ಜನ ಇಂಟರ್ವ್ಯೂ ಮಾಡಿದ್ರು KPCC ಅಧ್ಯಕ್ಷರು. 100 ಜನ ಪದಾಧಿಕಾರಿಗಳಿಗೂ ಕೂಡ ಅವರವ್ರ ಕೆಲಸ ಹೇಳಿ, ಅವರವ್ರು ಎಲ್ಲಿ ಕೆಲಸ ಮಾಡ್ತಿದ್ರೆ ಏನು ಅಂತಂದೇಳಿ, ನಾನು ಅಮಾಲಿ ಕೆಲಸ ಮಾಡ್ತಾ ಇದ್ದೀನಿ ಬೆಳಗಾಂನಲ್ಲಿ, ತುಮಕೂರಿನಲ್ಲಿ ಅಮಾಲಿ ಸಂಘದ ಅಧ್ಯಕ್ಷ ನಾನು ಅಂತ ಪರಿಚಯ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ. ಅಂದರೆ ಡೌನ್ ಟ್ರಾಡ್ ಪೀಪಲ್ಸ್ಗೆ ಪಕ್ಷ ಏನು ಮಾಡ್ತದೆ ಅಂತಕ್ಕಂಥದ್ದು. ನಮ್ಮ ಪಕ್ಷದಲ್ಲಿ ಎಲ್ಲ ವಿಂಗ್ಗಳಿಗೂ ಕೂಡ ಒಂದೊಂದು ವಿಂಗ್ ಮಾಡಿ ಅವ್ರನ್ನೆಲ್ಲ ಕೂಡ ಕಾಂಗ್ರೆಸ್ಗೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅವ್ರನ್ನೆಲ್ಲ ಕೂಡ ಕಾಂಗ್ರೆಸ್ಗೆ ಮತದಾರರನ್ನಾಗಿ ಮಾಡ್ತಕ್ಕಂಥದ್ದು. ಈಗ ನಮ್ಮ ಸರ್ಕಾರ ಇದೆ, ನಮ್ಮ ವಿಂಗ್ಗಳಿಂದ ಆ ವರ್ಗಕ್ಕೆ ಏನು ಅನುಕೂಲ ಆಗಬೇಕು, ಏನಾದರೂ ಅನಾನುಕೂಲ ಆದರೆ ಅವನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಈ ವಿಂಗಿನ ಪದಾಧಿಕಾರಿಗಳು ಮಾಡಬೇಕಾಗ್ತದೆ. ಈಗ ಡಾಕ್ಟರ್ ಕುಲ್ಗೂಡ್ ಅವರಿಗೆ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂತಹ ಜಾರಕಿಹೊಳಿ ಸಾಹೇಬರು ಮತ್ತು ನಮ್ಮ ಬೆಳಗಾವಿನ ಮಂತ್ರಿಗಳು ಇಬ್ಬರೂ ಸೇರಿ ಅವ್ರಿಗೊಂದು ಉಪಾಧ್ಯಕ್ಷ ಪೋಸ್ಟ್ ಕೊಡಬೇಕು ಅಂತಂದಾಗ ನಾನು ಈ ವಿಚಾರವನ್ನು ಮೌಖಿಕವಾಗಿ KPCC ಅಧ್ಯಕ್ಷಕ್ಕೆ ತಂದೆ. ಅವರು ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೆಲ್ಲ ಕಾರ್ಯಕ್ರಮಗಳು ಹೆಂಗೆ ಅಂದರೆ ಡಿಸ್ಟಿಕ್ ಪ್ರೆಸಿಡೆಂಟ್ ಅವರೆಲ್ಲ ಬರಬೇಕು. ಯಾರು ನಿಮ್ಮ DCC ರಾಜ್ಯದ ಉಪಾಧ್ಯಕ್ಷರಾಗಿ ಅಸಂಘಟಿತ ಕಾರ್ಮಿಕ ಘಟಕಕ್ಕೆ ನೇಮಕಗೊಂಡಿರುವ ಕುಂದಗೋಳ ಅವರಿಗೆ KPCC ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರುತ್ತಾ, ಅವರಿಗೆ ಆದೇಶ ಪತ್ರವನ್ನು ನೀಡಿದ ನಮ್ಮ GS ಮಂಜುನಾಥ್ ಸಾಹೇಬರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ವಂದಿಸುತ್ತಾ, ಕುಂದಗೋಳ ಅವರು ಈ ದಿನ ನೇಮಕಾತಿ ಪತ್ರನ ಕೊಟ್ಟಿದ್ದಾರೆ. ಅವರಿಗೆ ನಾವಂತೂ KPCC ಭಾವಿಸಿದ್ವಿ, ಅತಿ ಹೆಚ್ಚಿನ ಜವಾಬ್ದಾರಿ ಆ ಜಿಲ್ಲೆಗೆ ಅವರಿಗೆ ಇದೆ ಅಂತ ನಾವು ಭಾವಿಸ್ತಾ, ಆ ಜಿಲ್ಲೆಗೆ ಪ್ರತಿ ಒಂದು ಬ್ಲ್ಯಾಕು ಮತ್ತು ಜಿಲ್ಲಾ ಏನೇನು ಕಾರ್ಯಗಳು ಬೇಕೋ ನಿರ್ವಹಿಸ್ತಾರೆ ಅಂತ ಹೇಳಿ ನಂಬಿ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಅವ್ರನ್ನ ಕೇಳಿಕೊಂಡು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತೇಳಿ ನಮ್ಮ ಮಾತನ್ನ ಹೇಳ್ತೀನಿ. ನಮ್ಮ ವಿಭಾಗದ ನೂತನ ಕೂಡ ಅಸಂಘಟಿತ ಕಾರ್ಮಿಕ ವಿಭಾಗದ ಈ ಬೆಂಗಳೂರಿನಲ್ಲಿ ಕಾರ್ಮಿಕರ ಅಧ್ಯಕ್ಷನಾಗಿ ಅವರಿಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನ ಬೆಂಗಳೂರು ಜಿಲ್ಲೆಗೆ ಅಧ್ಯಕ್ಷನ ಮಾಡಿದ್ವಿ. ಅವರೇ ಮಾತಾಡ್ತಾರೆ. ನಾವು ಇದಕ್ಕೆ ಕಾರಣೀಭೂತರಾದಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಹಾಗೂ ನಮ್ಮ ಸಚಿವರಾದಂಥ ಜಾರಕಿಹೊಳಿ ಸಾಹೇಬರಿಗೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ನಮ್ಮ DCC ಪ್ರೆಸಿಡೆಂಟ್ ಅವರಿಗೆ ಹಾಗೂ ಇನ್ನೂ ಅನೇಕ ನಮಗೆ ಸಹಾಯ ಮಾಡಿದಂಥ ಎಲ್ಲ ಹಿರಿಯರಿಗೆ ನಾನು ಅನಂತ ಧನ್ಯವಾದ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಿಚರ್ಡ್ ಅಂತ. ಅಸಂಘಟಿತ ಕಾರ್ಮಿಕ ವಿಭಾಗದ ಬೆಂಗಳೂರು ಉತ್ತರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಸತತ 4 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದೀನಿ. ನಮ್ಮ ಜಿಲ್ಲೆಗೆ 24 ಜನ ಬ್ಲಾಕ್ ಅಧ್ಯಕ್ಷರುಗಳನ್ನ ಈಗಾಗಲೇ ಆಯ್ಕೆ ಮಾಡಿದ್ದೀನಿ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಸಹ ನಾನೇ ಸತತವಾಗಿ ಸರ್ಕಾರಕ್ಕೆ ಹೋಗಿ ಏನೇನು ಸೌಲಭ್ಯಗಳು ಸಿಗುತ್ತೋ ಅದನ್ನೆಲ್ಲ ಲೀಸ್ಟ್ ತಗೊಂಡು ಅಸಂಘಟಿತ ಕಾರ್ಮಿಕರನ್ನು ಕನ್ಸ್ಟ್ರಕ್ಷನ್ ವಿಭಾಗದ ಕಟ್ಟಡ ಕಾರ್ಮಿಕರನ್ನು ಗುರುತಿಸಿ ಅದರಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ನಾನೇ ಅವ್ರನ್ನ ಕರ್ಕೊಂಡೋಗಿ ಲ್ಯಾಪ್ಟಾಪ್ ಆಗಿರ್ಬೋದು ಮತ್ತು ಮರ ಕೆಲಸ ಮಾಡುವಂಥ ಕೆಲಸಗಾರರಿಗೆ ಒಂದು ಕಿಟ್ ಕೊಡ್ತಾರೆ, ಆ ಕಿಟ್ ಕೊಡಿಸುವಂಥ ಕೆಲಸ ಮಾಡಿದ್ದೀನಿ. ಮತ್ತು ಈ ಕೊರೋನಾ ಸಂದರ್ಭದಲ್ಲಿ ರೇಷನ್ ಕಿಟ್ಟನ್ನು ಕೊಡ್ತಾಯಿದ್ದು ಸರ್ಕಾರದಿಂದ, ಅದನ್ನು ಸತತ ನಾನೇ ನಿಂತು ಲೀಸ್ಟ್ ಮಾಡಿ ಕರ್ಕೊಂಡು ಹೋಗಿ ಮತ್ತು ನಮ್ಮ
ಕೃಷ್ಣ ಬೈರೇಗೌಡರು ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಅವರ ಮುಖಾಂತರ ಸಹ ಕೊಡಿಸಿರ್ತಕ್ಕಂಥ ಕೆಲಸ ಮಾಡ್ಕೊಳ್ತಾ ಬಂದಿದ್ದೀನಿ. ಇನ್ನು ಮುಂದೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ.